ಬಹಳ ಸಿಂಹ ಅಗಲಿದ್ದು ಮತ್ತು ಒಂದಾಗಿದಾವ ಸರ್. ಸಂತೋಷ, ಬಹಳ ಒಳ್ಳೇದು. ಪಾರ್ಟಿ ಇವತ್ತು ಮೋದಿಯವರ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಉದ್ದೇಶದಿಂದ ಎಲ್ಲರೂ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಬಹಳ ಸಂತೋಷ. ಐ ಆಮ್ ವೆರಿ ಹ್ಯಾಪಿ. ಅವ್ರು ಬಂದದ್ದು ಒಳ್ಳೇದಾಗಿದೆ. ಷರತ್ತು ಹಾಕೊಂಡು ಬಂದಿದ್ದಾರೆ ಸರ್ ಏನು ಸರ್? ಮೊದಲಿದ್ದು ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಅವತ್ತು ನನಗೆ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರು ಇನ್ಫಾರ್ಮ್ ಮಾಡಿದರು ಮಾಡ್ತಾ ಇದ್ದೀವಿ ಅಂತ. ಬಟ್ ಅವತ್ತು ನಮ್ಮ ಶೆಡ್ಯೂಲ್ ಮೀಟಿಂಗು ನಂದು ಅಲ್ಲಿ ಭಾಳ ಇದ್ದು, ಅಂದ್ರೆ ಭಾಳ ದೊಡ್ಡವ್ರ ಜೊತೆಗೆ ಉಪರಾಷ್ಟ್ರಪತಿಗಳು ಇವ್ರ ಜೊತೆ, ಹಿಂಗಾಗಿ ಕ್ಯಾನ್ಸಲ್ ಮಾಡೋ ಸ್ಥಿತಿಯೊಳಗೆ ನಾನು ಇರಲಿಲ್ಲ. ಬಟ್ ಐ ವಾಸ್ ಇನ್ಫಾರ್ಮ್. ಐ ಆಮ್ ವೆರಿ ಹ್ಯಾಪಿ. ಒಳ್ಳೇದಾಗ್ಯದ. ಮುಂದೆಲ್ಲರೂ ಕೂಡಿ ಪಾರ್ಟಿಯನ್ನು ಇನ್ನೂ ಗಟ್ಟಿಗೊಳಿಸುವಂತಲಿಕ್ಕೆ ಏನು ಬೇಕು ಈ ಭಾಗದಲ್ಲಿ. ಮತ್ತು 28ಕ್ಕೆ ಲಾಸ್ಟ್ ಟೈಮ್ 26 ಗೆದ್ದಿದ್ವಿ ನಾವು. ಸುಮಲತಾಗೂ ನಾವು ಸಪೋರ್ಟ್ ಮಾಡಿದ್ವಿ. ಮತ್ತು ಸುಮಲತಾ ಈಗ BJPಯ ಎಲ್ಲ ಚಟುವಟಿಕೆಯಲ್ಲೂ ಪಾರ್ಲಿಮೆಂಟ್ನಲ್ಲಿ ಆ್ಯಸ್ ಎ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ನ ಹೇಳಿದು ನಮ್ಮ ಜೊತೆಗೆ ಇದ್ದಾರೆ. ಸೊ ಹಿಂಗಾಗಿ ಒಟ್ಟು 26 ಗೆದ್ದಿದ್ವಿ ನಾವು. ಅದನ್ನು 28ಕ್ಕೂ ತೆಗೆದುಕೊಂಡು ಹೋಗಲಿಕ್ಕೆ ಏನು ಬೇಕು ಆ ಪ್ರಯತ್ನವನ್ನು ಮಾಡಿರಿ ಅಂತ ತಿಳ್ಕೊಂಡು ನನಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀಮಾನ್ ನಡ್ಡಾ ಅವರು ಮತ್ತು ಅಮಿತ್ ಶಾ ಅವರು ಮಾತನಾಡಿ ತಿಳಿಸಿದ್ದಾರೆ. ತಾವೇನು ಗೈರಾದ್ರಲ್ಲ ಸರ್ ಅವತ್ತು, ಅದಕ್ಕೆ ಬಹಳಷ್ಟು ವಾಪುಗಳಿದ್ದಾವೆ. ಜೋಶಿ ಅವರು ವಿರೋಧವಿತ್ತು ಅದಕ್ಕೆ, ಹೀಗಾಗಿ ಹೋಗಲಿಲ್ಲ. ನಂದು ವಿರೋಧ ಇದ್ದರೆ ನಾನು ಹೇಳ್ತಿದ್ದೆ, ನಮ್ಮ ರಾಷ್ಟ್ರೀಯ ನಾಯಕರಿಗೂ ಹೇಳ್ತಿದ್ದೆ ಮತ್ತು ನಿಮಗೂ ಹೇಳ್ತಿದ್ದೆ ನಂದು ವಿರೋಧ ಇತ್ತು ಅಂತ ಹೇಳಿ. ನಾನು ವಿರೋಧ ಇರಲೇ ಇಲ್ಲ. ಅಲ್ಲ, ಆ ರೀತಿ ನೀವು ಲೆಕ್ಕಕ್ಕೆ ತೊಗೊಂಡ್ರೆ ನಾ 6 ತಿಂಗಳ ಹಿಂದೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ, TV9ಕ್ಕೂ ಕೊಟ್ಟಿದ್ದೆ. ಆ TV9ದೊಳಗೆ ಬಸ್ನಾಗ ತೊಗೊಂಡೋಗಿದ್ದಾರೆ ನೋಡಿ, ರಂಗನಾಥ್ ಅವ್ರು ಬಂದಿದ್ದಾರೆ, ಅದ್ರೊಳಗೆ ರೆಕಾರ್ಡ್ ಐತಿ. ಬಾಕಿ ಈ ರೀತಿಯ ಪ್ರೆಸ್ ಸ್ಟೇಟ್ಮೆಂಟು ನಾ ಕೊಟ್ಟಿದ್ದೆ. ಅವ್ರು ಆದಷ್ಟು ಬಿಟ್ಟು ಹೋದಾಗ ಹೇಳಿದ್ದೆ, ಆದಷ್ಟು ಶೀಘ್ರ BJPಗೆ ಅವ್ರು ಬರ್ತಾರೆ ಅಂತ ನನಗೆ ವಿಶ್ವಾಸ ಅದ ಅಂತ ಅನ್ನೋ ಮಾತನ್ನ ನಾನು ಹೇಳಿದ್ದೆ. ಒಂದ್ ನಿಮಿಷ ಇದನ್ನ ಯಾವುದೇ ವ್ಯಂಗ್ಯವಾಗಿ ಹೇಳ್ತಾ ಇಲ್ಲ, ಮತ್ತೆ ನೀವು ಅದನ್ನ ಉಲ್ಟಾ ಬರೀತೀರಿ ಏನು. ನಾನು ಸಹೃದಯದಿಂದ ಹೇಳಿದ್ದೆ ಅವ್ರು ವಾಪಸ್ ಶೀಘ್ರದಲ್ಲಿ BJPಗೆ ಬರ್ತಾರೆ ಅಂತ. ಬಂದಿದ್ದು ನಮ್ಗೆ ಸಂತೋಷ ಆಗಿದೆ. ಅಂದ್ರೆ ಅವರು ಮೋದಿ ಅವರ ಇದನ್ನ ಕಲ್ಪನೆನೇ ಇದ್ವು, ಹಿಂಗಾಗಿ ಅಂತಾರೆ. ಅವ್ರು ಬಂದಿದ್ದಾರೆ, ಸಂತೋಷ. ಉಳಿದಿದ್ದೇನದು ಅವ್ರಿಗೆ ಕೇಳ, ನನಗೆ ಕೇಳಿದ್ರೆ. ಈಗ ಎಲ್ಲೋ ಒಂದ್ ಕಡೆ ಲೋಕಲ್ ಲೀಡರ್ನ ಈ ಗರ್ ವಾಪಸಿ ಪ್ರಕ್ರಿಯೆ ಒಳಗೆ ಲೋಕಲ್ ಲೀಡರ್ನ ಯಾರನ್ನೂ ಕೇಳಲಿಲ್ಲ, ಹೈಕಮಾಂಡ್ ನಾಯಕರ ತೀರ್ಮಾನ ಮಾಡಿದಾರ. ಹೈಕಮಾಂಡ್ ಲೋಕಲ್ ಲೀಡರ್ಸ್ ಅಂದ್ರೆ MLA-ಗಳಿಗೆ ಗೊತ್ತಿದೆ, MLA-ಗಳಿಗೆ ಇನ್ಫಾರ್ಮೇಶನ್ ಇದೆ. ಗೊತ್ತಿದೆ ಅಂದ್ರೆ ಅವ್ರ ಜೊತೆಗೆ ಮಾತುಕತೆ ಮಾಡಲ್ಲ, ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ತಗೊಳ್ಳೋಕ್ಕಿಂತ ಮೊದಲ ಸ್ಥಳೀಯವಾದಂತಹ MLA-ಗಳಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆಮೇಲೆ ನಾನಂತೂ ಡೆಲ್ಲಿ ಒಳಗಿದ್ದೆ, ನನಗೆ ಸ್ವತಃ ಅಮಿತ್ ಶಾ ಅವರ ಮಾತಾಡಿದ್ದಾರೆ. ಇಲ್ಲ, ನನ್ನ ಜೊತೆಗೆ ಇರ್ಲಿಲ್ಲ ಅವರು. ನಿತಿನ್ ಗಡ್ಕರಿ ಅವತ್ತು ಅದು ಹಿಂದಿನ ದಿವಸ. ಅಲ್ಲಲ್ಲ, ನಮ್ಗೆ ಲಿಂಗಾಯತು ಸೇರಿದಂತೆ ಎಲ್ಲಾ ಸಮುದಾಯಗಳು ನಮಗೆ ಬೇಕು. ಆ ರೀತಿಯಾದಂತಹ ಚಟುವಟಿಕೆಗಳೇ ನಾವು ಮಾಡಿದ್ದೀವಿ, ಹಿಂದೂ ಮಾಡಿದ್ದೀವಿ, ಮುಂದೆ ಮಾಡ್ತೀವಿ. ಇನ್ನೊಂದು ಕಡೆ ಸೌದಿ ಅವರು, ಲಕ್ಷ್ಮಣ್ ಸೌದಿ ಅವರು ಕೂಡ ಈಗ ಒಂದ್ ಕಾಲ ಕಾಂಗ್ರೆಸ್ ಇಂದ ಹೊರಗಿಟ್ಟಿದ್ದಾರೆ. ಅವರು ಪಾರ್ಟಿ ಅಲ್ಲ, ಒಂದ್ ಕಾಲ ಇಟ್ಟಿವಿ ಅಂತ ಲಕ್ಷ್ಮಣ್ ಸೌದಿ ಅವರು ನಿಮ್ಗೆ ಏನಾರ ಹೇಳ್ಯಾರನ? ಅಲ್ಲ, ಸ್ಟೇಟ್ಮೆಂಟ್ ಗಳೆಲ್ಲ ಹಂಗೆ ಇದಾವೆ ಸರ್. BJP ನಾಯಕರ ಅಂದ್ಮೇಲೆ ಪ್ರೆಷರ್ ಇದೆ. ಹೋಗಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ಲಕ್ಷ್ಮಣ ಸೌದಿ ಅವರು ಅವರಲ್ಲಿರೋದು ಭಾರತೀಯ ಜನತಾ ಪಾರ್ಟಿಯ ಒಂದು ನಮ್ಮ ವೈಚಾರಿಕ ರಕ್ತವೇ ಅವರಲ್ಲಿ ಇರೋದು. ಹಿಂಗಾಗಿ ಅವರು ಬಂದ್ರೆ ಬಹಳ ಸಂತೋಷ. ಬಂದ ತಕ್ಷಣ ಈ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ಅನ್ನೋ ಗೊಂದಲ ಮತ್ತು ಚರ್ಚೆ, ಆ ರೀತಿ ಚರ್ಚೆಗಳು ಸ್ಟಾರ್ಟ್ ಆಗಿದೆ. ಅದಕ್ಕೇನ ಅಂದ್ರೆ ಆ ಚರ್ಚೆಗಳಿಗೆ ನನ್ನ ಪ್ರಕಾರ ಯಾವುದೇ ರೀತಿ ಚರ್ಚೆ ಇಲ್ರಿ ಸಾಹೇಬ್ರ. ಜೋಶಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ, ರಾಷ್ಟ್ರಪತಿ ಆಗ್ತಾರಂತ ಹೇಳಿ ನೀವು ಅದೊಂದು ಅವ್ರ ರಾಷ್ಟ್ರಪತಿ ನೀವ್ ಹೇಳಿದ್ನಲ್ಲ, ಅವ್ರ ರಾಷ್ಟ್ರಪತಿ ಆಗ್ತಾರ. ಆಮೇಲಿಂದ ಇವರು ಇಲ್ಲಿ ಮೈಂದ್ರ ಹಂಗೆಲ್ಲ ಏನು ಅರ್ಥ ಇಲ್ಲ ಅದಕ್ಕೆ. ಈಗಾಗಲೇ ನಮ್ಮೆಲ್ಲ ಶಾಸಕರು, ಮಾಜಿ ಶಾಸಕರು, ನಮ್ಮ ಜಿಲ್ಲಾ ಘಟಕ ಪೂರ್ತಿಯಾಗಿ ತಯಾರಿ ಶುರು ಮಾಡಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕತ್ವದ ಬಗ್ಗೆ ನನಗೆ ಗೊತ್ತಿರೋ ಮಟ್ಟಿಗೆ ಇದ್ರ ಬಗ್ಗೆ ಸ್ಪಷ್ಟ ಇದೆ. ಅಲ್ಲಲ್ಲ, ನಾನು ಫಸ್ಟ್ ಆಫ್ ಆಲ್ ಅನೌನ್ಸ್ ಆಸ್ ಎ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ ಹೇಳೋದಾದ್ರೆ ಅನೌನ್ಸ್ ಆಗುವವರೆಗೆ ಇದು ಆ ರೀತಿ ಹೇಳಬಾರದು. ಆದರೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಭ್ಯರ್ಥಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ನಾನು ಈಗಾಗಲೇ ಚುನಾವಣೆ ತಯಾರಿಯನ್ನು
ಶುರು ಮಾಡಿದ್ದೆ. ಅದ್ರ ಇನ್ನೊಂದು ಸರ್ಪ್ರೈಸ್ ಕಾರ್ ನೋಡ್ಬೇಕು ಸರ್ ನಾವು. ಇನ್ನೊಂದು ಸರ್ಪ್ರೈಸ್ ಕಾರ್ ನೋಡ್ಬೇಕು ಏನದ ಈಗ ಹೇಳೋ ಪ್ರಕಾರ ಸರ್. ಸೌಡಿ ಅವ್ರದ ಈಗ ಶೆಟ್ಟರ್ ಅವ್ರದ್ದು ಸರ್ಪ್ರೈಸ್ ಕೊಟ್ರಿ ಸರ್. ಈ ಲೋಕಸಭಾ ಎಲೆಕ್ಷನ್ ಸರ್ಪ್ರೈಸ್ ಶೆಟ್ಟರ್ ಕೊಡ್ತೀವಿ ಅನ್ನೋ ಒಂದು ಮಾಹಿತಿ. ಶೆಟ್ಟರ್ ಅವ್ರು ಹೇಳ್ದಂಗೆ 4 ತಿಂಗಳಿಂದ ಪ್ರೊಸೆಸ್ ಇತ್ತು, ನಾನು ವಾಪಸ್ ಬರ್ಬೇಕನ್ನೋದು. ಅಲ್ಲ, ಅದು ಅವರು ಶೆಟ್ರಿಗೆ ಗೊತ್ತದು, ನನಗೆ ಜಾಸ್ತಿ ಗೊತ್ತಿಲ್ಲ ಅದ್ರ ಬಗ್ಗೆ. ನನಗೆ ಸೂಕ್ತ ಸಮಯದಲ್ಲಿ ನನಗೆ ಎಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರು, ಅದ್ರ ಪ್ರಕಾರ ಒಳ್ಳೇದಾಗಿದೆ. ಎಲ್ಲ ಕೂಡ ಒಟ್ಟ ಪಕ್ಷ ಸೇರ್ಪಡೆ ಮಾತಾಡಿದ್ರಿ ಜೊತೆ ಇವತ್ತು ಸಿಕ್ಕಿದ್ರಲ್ಲ, ಮಾತಾಡಿನಿ. ವೆಲ್ಕಮ್ ಬ್ಯಾಕ್ ಟು ಬಿಜೆಪಿ ಅಂತ ಹೇಳಿನಿ. ಅವರು ಬಹಳ ಸಂತೋಷ, ಥ್ಯಾಂಕ್ ಯು ಅಂತ ಹೇಳಿದ್ರು. ಇಲ್ಲ, ಇವತ್ತಲ್ಲಿ ಎಲ್ಲಾರ ಮುಂದೆ ಏನಾಗಿಲ್ಲ. ಇಲ್ಲಿ ಬಂದ್ಮೇಲೆ ನಾವು 9 ತಿಂಗಳಿಂದ ಅಗಲಿದ್ರಿ ಇಬ್ರು. ರಾತ್ರಿ ಆಯ್ತು ಸರ್ ಚರ್ಚೆ. ಅಲ್ಲ, ಇವತ್ತು ಕನ್ವೀನಿಯಂಟ್ ನೋಡಿ ನಿಮ್ಮನ್ನು ಕರಿತೀವಿ. ಗಾಳಿಪಟ ಉತ್ಸವಕ್ಕೆ ಬರ್ತಾರ ಸರ್. ಹಾ? ಗಾಳಿಪಟ ಉತ್ಸವದ ಕಾರ್ಯಕ್ರಮಕ್ಕೆ ಬರ್ತಾರ ಸರ್. ಬರ್ತಾರೆ, ನಾ ಕರಿತೀನಿ. ಅವ್ರು ಫ್ರೀ ಇದ್ರೆ ಬರ್ತಾರೆ. ಯಾಕಂದ್ರೆ ಈಗ ಮೊದಲು ಶೆಡ್ಯೂಲ್ ಅವ್ರದ್ದು ಫಿಕ್ಸ್ ಇರ್ತಾವ. ಅದಕ್ಕೆ ಹಿಂಗಾಗಿ ಅವರು ಫ್ರೀ ಇದ್ರೆ ಬರ್ಲಿಕ್ಕೆ ಹೇಳ್ತಾರೆ, ಡೆಫಿನೆಟ್ ಹೇಳ್ತಾರೆ. ನೀವೆಲ್ಲ ಬರ್ತಿರಲ್ಲ, ನಾವು ಬರ್ತೀವಿ ಸರ್. ನೀವು ಬಂದ್ರೆ ಅವರು ಬರ್ತಾರೆ. ಗಾಲಿ ಜನಾರ್ದನ್ ರೆಡ್ಡಿ ಅವರು ಬರ್ತಾ ಇದ್ದಾರೆ ಸರ್ ಬಿಜೆಪಿ. ಎಲ್ಲ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನು ಸೌಡಿ ಅವ್ರ ಬಗ್ಗೆ ಹೇಳಿದ್ದ, ಅವ್ರು ನಮ್ಮವ್ರು ಅಂತ ಹೇಳಿದ್ದ ಅಷ್ಟ. ಅಂದ್ರೆ ನಮ್ಮ ಒರಿಜಿನಲಿ ಅವರು ಬಿಜೆಪಿ, ಉಳಿದದ್ದು ಗಾಲಿ ರೆಡ್ಡಿ ಅವರು ಒರಿಜಿನಲ್ ಬಿಜೆಪಿ. ಆದ್ರೆ ಅವರಿಗೆ ಕಾಂಗ್ರೆಸ್ಗೆ ಏನು ಸಂಬಂಧ ಇಲ್ಲ. ಅವ್ರು ಎನಿ ಮೂವ್ಮೆಂಟ್ ಬರ್ಬೋದು, ಎದು ತಲೆ ಕೆಡಿಸ್ಕೊತಾರೆ. ಅದೇನು ನಾಟ್ ಎ ಬಿಗ್ ಇಶ್ಯೂ ಈಸ್ ಲಕ್ಷ್ಮಣ ಸೌದಿ. ಶೆಟ್ಟರ್ ಬಂದ ಆತಲ್ ತೆರಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.